ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಒಳಗಡೆ ಎಷ್ಟೊಂದು ಸಕೆ ನಾನು ಅದಕ್ಕೆ ಇವತ್ತು ನಮ್ಮ ಡೋರ್ ಹತ್ರನೇ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಿನ್ನೆ ಎಲ್ಲ ಸಂಡೇ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬನ್ನಿ. ಫ್ರೆಂಡ್ಸ್, ನಿನ್ನೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೂ ರೀಸನ್ ಹೇಳ್ತೀನಿ ಏನಕ್ಕೆ ಅಂತ. ಫ್ರೆಂಡ್ಸ್, ಪ್ಲೀಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಾನು ಈ ವಾಚ್ ಬಗ್ಗೆ ಹೇಳಲೇಬೇಕು ನಿಮಗೆ. ಇನ್ನೊಂದು ವಿಷಯ ಹೇಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಏನಂದರೆ, ನಾನು ನಿನ್ನೆ ಎಲ್ಲ ಫ್ರೆಂಡ್ಸ್ ಏನಾಯಿತು ಗೊತ್ತಾ, ನೋಡಿ, ಯಾವತ್ತೇ ಆಗಲಿ ಫ್ರೆಂಡ್ಸ್, ನಾವು ಎಷ್ಟು ಡಾಕ್ಟ್ರಿಗೆ ತೋರಿಸ್ತೀವಿ, ಏನೆಲ್ಲ ಮಾಡ್ಕೋತೀವಿ, ಆದರೆ ಫ್ರೆಂಡ್ಸ್ ಅದು ಡಾಕ್ಟ್ರ್ ಕಾಯಿಲೆನೇ ಆಗಿರಲ್ಲ. ಸೇಮ್ ಟು ಸೇಮ್ ನನಗೆ ಅದೇ ಆಗಿದೆ ಫ್ರೆಂಡ್ಸ್. ಅದೇ ನಿಮ್ಗೆ ಹೇಳೋಕ್ಕೆ ಯಾಕೆ ಗೊತ್ತಾ, ಈ ವಿಡಿಯೋದಿಂದ ನಾನು ಹೇಳೋದ್ರಿಂದ ನಿಮ್ಗೆ ಯಾರಿಗಾದರೂ ಎಲ್ಪು ಆಗಿದ್ರೂ ಆಗ್ಬೋದು. ಯಾಕಂದ್ರೆ ಒಂದೊಂದ್ಸಲ ನಾವು ಸುಮ್ಮನೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳೋದು, ಏನೆಲ್ಲ ತಗೊಳ್ಳೋದು ಎಲ್ಲನೂ ಮಾಡ್ತಾಯಿರ್ತೀವಿ. ಅದಕ್ಕೋಸ್ಕರ ಫ್ರೆಂಡ್ಸ್, ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಫ್ರೆಂಡ್ಸ್, ನಾನು ನೆನ್ನೆದು ನಾನು ವಿಡಿಯೋ ಮಾಡ್ತಾಯಿರೋದು. ನೆನ್ನೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಬನ್ನಿ ಫ್ರೆಂಡ್ಸ್, ನೆನ್ನೆ ವಿಡಿಯೋನ ಫಸ್ಟ್ ಮಾಡ್ತೀನಿ, ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಮಾಡ್ತೀನಿ ಫ್ರೆಂಡ್ಸ್, ನಾನು ಮಾಡಿದೆ ಅಂತೂ ಇರಲ್ಲ. ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಡೋರು. ಇದು ಬಂದು ನಮ್ಮ ಭತ್ತದ್ದು ಫ್ರೆಂಡ್ಸ್. ನಾನು ಯಾವಾಗಾದರೂ ಒಂದೇ ಒಂದು ಕಾಳು ಭತ್ತನಾದರೂ ನಾನು ಫ್ರೆಂಡ್ಸ್ ಕುಯ್ತಾ ಇರ್ತೀನಿ. ಏಕೆ ಗೊತ್ತಾ, ನಮ್ಮೂರಲ್ಲಿ ಭತ್ತ ಬೆಳಿತೀವಿ ನಾವು ಯಾವಾಗಲೂ. ನೋಡಿ, ಈ ಥರ ಭತ್ತದ್ದು ಸಿಪ್ಪೆ ಅದು ಫ್ರೆಂಡ್ಸ್. ಏನು ಗೊತ್ತಾ ಫ್ರೆಂಡ್ಸ್, ಆಲ್ರೆಡಿ ನಾನು ನಿಮಗೆ ಟ್ಯಾಬ್ಲೆಟು ತೋರಿಸಿದ್ದೆ, ಹಾಸ್ಪಿಟ್ಲಿಗೆ ಹೋಗಿದ್ದೆ, ಎಕ್ಸ್ರೇ ಮಾಡಿಸ್ಕೊಂಡಿದ್ದೆ. ನೋಡಿ ಫ್ರೆಂಡ್ಸ್, ಈ ಮಸಲ್ ಪೇನು, ಈ ಬಲದೆ ಕಡೆ ಚೆಸ್ಟ್ ಐತಲ್ಲ, ಚೆಸ್ಟಿಂದ ಕೆಳಗಡೆ ನನಗೆ ಸೈಡಲ್ಲಿ ತುಂಬ ಅಂದರೆ ಫ್ರೆಂಡ್ಸ್ ಅಷ್ಟಿಷ್ಟು ನೋವು ಬರ್ತಾಯಿದ್ದಿಲ್ಲ. ಉಸಿರಾಡಿದ್ರೆ ಸಾಕು ಪ್ರಾಣ ಹೋಗೋ ಥರ ಆಗುತ್ತೆ ಫ್ರೆಂಡ್ಸ್. ಆ ಕಡೆ ಹುಡುಗರು ಆಟ ಆಡ್ತಾಯಿದ್ದಾರೆ. ಇನ್ನು ಫ್ರೆಂಡ್ಸ್, ಹಂಗಾಗಿ ಎಷ್ಟು ದಿವಸದಿಂದ ಅಂದರೆ ಫ್ರೆಂಡ್ಸ್, ಏನಿಲ್ಲ ಅಂದರೆ ನಾನು ಹೇಳಿರೋದು ಬರೀ 15 ದಿವಸ ಅಂತಾನೆ ನನ್ನ ಮಗಳಿಗೆ. ಆದರೆ ಫ್ರೆಂಡ್ಸ್, ನಾನು ಸೀರೆ ಪಿನ್ ಹಾಕಿದ್ದಾರೆ. ನಾನು ಆ ನೋವು ಅನುಭವಿಸಿರೋದು ಫ್ರೆಂಡ್ಸ್ ಏನಿಲ್ಲ ಅಂದರೂ 1 ಮಂತು. ಏನಾಯಿತು ಫ್ರೆಂಡ್ಸ್, ಶನಿವಾರ ಸಾಯಂಕಾಲ ನಾನು ಬಂದು ಮಲ್ಕೊಂಡೆ ಫ್ರೆಂಡ್ಸ್. ಮಧ್ಯರಾತ್ರಿ ಕರೆಕ್ಟಾಗಿ 1 o'clock, 1 ಗಂಟೆ, ಒಂದು 12:45 ಅಂದ್ಕೊಳ್ಳಿ, ನನಗೆ ರೈಟ್ ಸೈಡ್ ಮಲ್ಕೊಳಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ರೈಟ್ ಸೈಡ್ ಮಲ್ಕೊಳ್ಳೋಕ್ಕೆ ಆಯ್ತಾಯಿಲ್ಲ. ಅಯ್ಯೋ ದೇವರೇ, ಇದೇನಪ್ಪ ಆಯಿತು, ಇಷ್ಟು ಚೆನ್ನಾಗಿ ಕೆಲಸ ಎಲ್ಲ ಮಾಡಿದ್ದೀನಿ. ಕೆಲಸನೂ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಎಷ್ಟು ಗಂಟೆ ಡ್ಯೂಟಿ ಅವತ್ತು ನಂದು, ಸೆಕೆಂಡ್ ಶಿಫ್ಟು. 11:15ಗೆ ಬಂದೆ. ಆರಾಮಾಗಿ ಊಟ ಮಾಡಿದೆ. ನನ್ನ ಮಗಳು ಮುದ್ದೆ ಮಾಡಿ ಊಟಕ್ಕೆ ಇಕ್ಕಿದ್ಲು, ಅದನ್ನು ವೀಡಿಯೋ ಮಾಡ್ಕೊಂಡೆ. ಯಾಕೆಂದರೆ ನಾನು ನನ್ನ ಮಗಳ ಅಡುಗೆ ಮುದ್ದೆ ಮಾಡಿ ಮಜ್ಜಿಗೆ ಸಾರು ಮಾಡು ಅಂತ ಹೇಳಿದೆ. ಅದನ್ನು ವೀಡಿಯೋ ಮಾಡ್ಕೊಂಡು ವೀಡಿಯೋ ಹಾಕಿ ಚೆನ್ನಾಗಿ ಮಲ್ಕೊಂಡೆ ಫ್ರೆಂಡ್ಸ್. ಬಾಳೆಹಣ್ಣು ಒಂದು ಖಾಲಿ ಆಗಿತ್ತು, ನಾನು ಬಾಳೆಹಣ್ಣು ತಿನ್ನಲಿಲ್ಲ. ನಾವು ಡೈಲಿ ಬಾಳೆಹಣ್ಣು ತಿಂತೀನಿ ಫ್ರೆಂಡ್ಸ್. ಯಾಕೆಂದ್ರೆ ನಾನು ತರೋದೇ ಪಚ್ಚ ಬಾಳೆಹಣ್ಣು 30 ರೂಪಾಯಿ kg. ಅದೇನು ಫ್ರೆಂಡ್ಸ್, ಎಲ್ಲರೂ ತಿನ್ಬೋದು, ಏನು ತೊಂದರೆ ಇಲ್ಲ. ಒಬ್ಬೊಬ್ರು ಹೇಳ್ತಾರೆ ವೆಯ್ಟ್ ಗೇನ್ ಆಗ್ತೀವಿ ಅಂತ. ಅಯ್ಯೋ ಫ್ರೆಂಡ್ಸ್, ನೀವು ಕೆಲಸ ಮಾಡೋರು ಯಾವ ವೆಯ್ಟ್ ಗೇನ್ ಆಗ್ತೀವಿ? ನಾವು ಒಂದೊಂದು ಟೈಮ್ ಊಟನೇ ಸರಿಯಾಗಿ ಮಾಡಲ್ಲ. ಹಂಗಾಗಿ ತಿನ್ನಿ, ಒಳ್ಳೆಯದು. ಡಸ್ಟ್ ಇರುತ್ತಲ್ಲ, ಅದೆಲ್ಲ ಒಳಗಡೆ ಕರಗಿ ಹೋಗುತ್ತೆ ಅಂತಾರೆ. ಇಲ್ಲಿಗೆ ಫ್ರೆಂಡ್ಸ್ 1 ವೀಕ್ ಆಯಿತು ನಾನು ಬನಾನ ತಂದೇ ಇಲ್ಲ. ಯಾಕೆ ಸುಳ್ಳು ಹೇಳಬೇಕು ಫ್ರೆಂಡ್ಸ್. ಆಮೇಲೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ನಾನು ನನ್ನ ಮಗಳಿಗೆ ಎದ್ದೇಳಿಸ್ದೆ. ಯಾಕೆಂದರೆ ಊರ ಕಡೆ ನಮ್ಮದು ಉಸಿರು ಬಂಡೆ ಅಂತ ಹಾಕ್ತಾರೆ. ಇದನ್ನೆಲ್ಲ ನರ ಎಲ್ಲ ಎಳೆದ್ಬಿಟ್ಟು ನಮ್ಮಮ್ಮ ಹಾಕ್ತಾರೆ. ಅದು ಫೇಮಸ್ಸು ನಮ್ಮಮ್ಮ. ನರ ಏನಾರ ಒಳ್ಳಿದ್ರೆ ಈ ಥರ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ನನ್ನ ಮಗಳನ್ನ 2-3 ಸಲ ಅವಳನ್ನ ಕೂಗಬಾರ್ದು ಅಂತಲೇ 1 hour ನಾನು ಕೂತಂಗೆ ಕೂತಿದ್ದೆ. ಆಮೇಲೆ ಎದ್ದೇಳಿಸೆ, ನನ್ನದು ಬಾರವೈಲಿ ಉಸಿರು ಬಂಡೆ ಫ್ರೆಂಡ್ಸ್. ನಾವಿಬ್ಬರು ಆಗ ಏನಿಲ್ಲ ಅಂದರೆ 3 ಸಲ ಹಾಕಿದ್ದಾಳೆ ಉಸಿರು ಬಂಡೆ ನನ್ನ ಮಗಳು. ಇನ್ನು ಫ್ರೆಂಡ್ಸ್, ಆಮೇಲೆ ಏನಾಗೋಯ್ತು, 2 hour ನಾನು ನನ್ನ ಮಗಳು ಅವಳು ನನಗೆ ಉಸಿರು ಗುಂಡೆ ಹಾಕ್ತಾನೇ ಇದ್ದಾಳೆ. ಹಾಕಿ ಅದನ್ನು ಉಸಿರು ಗುಂಡೆ ಹಾಕಿದ್ಲು. ಅದಾದಮೇಲೆ ಫ್ರೆಂಡ್ಸ್ ಏನಾಯಿತು, ನನಗೆ ಒಂದು ದಾರ ಅಷ್ಟೇ, ಅದು ಮಸಲ್ ಪೇಯ್ನ್ ಅಲ್ವಾ, ಮಸಲ್ ಪೇಯ್ನ್ ಬಂದಿರೋದು ಅದು. ಆಮೇಲೆ ನಾವು ಫ್ರೆಂಡ್ಸ್ 4 ಗಂಟೆ ಆಗೋಯ್ತು. 4 ಗಂಟೆ ತನಕ ನಾವಿಬ್ಬರು ಮಲ್ಕೊಳ್ಳೋಕ್ಕಾಗಲೇ ಇಲ್ಲ. ಇದೇ ಎದ್ದೇಳೋದು ಕೂತ್ಕೊಳ್ಳೋದು ಇದೇ ಆಗೋಯ್ತು ನಮ್ಮಿಬ್ಬರಿಗೂ. ಆಮೇಲೆ ಏನಾಯಿತು, ಸರಿ ಅಂತ ಅಂದ್ಬಿಟ್ಟು ನಾವಿಬ್ಬರೂ ಹಾಗೆ ಕೂತ್ಕೊಂಡ್ವಿ ಫ್ರೆಂಡ್ಸ್. 4 ಗಂಟೆ ಮೇಲೆ ಚೆನ್ನಾಗಿ ನಿದ್ದೆ ಬಂತು. ಆಮೇಲೆ ಫ್ರೆಂಡ್ಸ್, ನಾನೇನು ಮಾಡಿದೆ, 7:30ಗೆ ನಮ್ಮ ಮನೇಲಿ ನೀರು ಬರುತ್ತಲ್ಲ, ಎದ್ದು ಎಲ್ಲಕ್ಕೂ ನೀರನ್ನ ತುಂಬಿ 10 ನಿಮಿಷ ಪೈಪ್ ಹಾಕ್ಬಿಟ್ಟು ಏನು ಮಾಡಿದೆ, ಗನ್ನೆಲ್ಲ ಅದರೊಳಗಡೆ ಹಾಕ್ಬಿಟ್ಟು ಫ್ರೆಂಡ್ಸ್ ಮತ್ತೆ ಮಲ್ಕೊಂಡೆ. ಯಾಕೆ ಅಂದರೆ ಆಗಲೇ ಇಲ್ಲ. ಅಯ್ಯೋ ಇನ್ನು ಹೆಂಗೋ ಏನೋ ಅಂದ್ಬಿಟ್ಟು ಫ್ರೆಂಡ್ಸ್ ಇನ್ನೇನಿಲ್ಲ ಮಲ್ಕೊಂಡು ನಾನು ಅವಳು ಇಬ್ಬರೂ ಫ್ರೆಂಡ್ಸ್ ಮಾರ್ನಿಂಗು ನೆನ್ನೆ ಏನಿಲ್ಲ ಅಂದರೆ 11 ಗಂಟೆಗೆ ಎದ್ದಿದ್ವಿ. 11 ಕಾಲೇ ಅಂದ್ಕೊಳ್ಳಿ. ಅಷ್ಟೊತ್ತಿಗೆ ನಾವಿಬ್ಬರು ಎದ್ದಿದ್ವಿ ಫ್ರೆಂಡ್ಸ್. ನೀವೇನಾದರೂ ಆವಾಗ ಎದ್ದು ಏನು ನಾಷ್ಟ ಮಾಡೋದು, ಇನ್ನು ಹೋಟೆಲ್ ತಿಂಡಿ ಅವಳು ತಿನ್ನಲ್ಲ, ನಾನು ತಿನ್ನಲ್ಲ, ಏನು ಮಾಡೋದು ಅಂದ್ಕೊಂಡು ಇಬ್ಬರೂ. ಆಮೇಲೆ ಒಂದು ಐಡಿಯಾ ಮಾಡಿದೆ. ನಾನು ಹೇಳಿದೆ, ಮಗ ಹೆಂಗೂ ಮಾವಿನಕಾಯಿ ಇದೆ ಇಲ್ಲ, ಚಿತ್ರಾನ್ನ ಮಾಡಿಬಿಡವ, ಅನ್ನ ಮಾಡಿ ಚಟ್ನಿ ಮಾಡಿ. ಯಾಕಂದರೆ ಈಗ ಸೆಕೆ ಅಲ್ವಾ ಫ್ರೆಂಡ್ಸ್. ಯಾಕೆ ಗೊತ್ತಾ,
ಜಾಸ್ತಿ ಅನ್ನ ಊಟ ಮಾಡಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಅನ್ನ ಸಾಂಬಾರು ಏನು ಆ ನಾಷ್ಟ ಈ ನಾಷ್ಟ ತಿನ್ನಬೇಕು ಅನ್ಸೋದೇ ಇಲ್ಲ. ಅದಕ್ಕೋಸ್ಕರ ಆಮೇಲೆ ನನ್ನ ಮಗಳು ಚಿತ್ರಾನ್ನ ಮಾಡಿದೆ. ಆಮೇಲೆ ನಾನು ಅಂಗಡಿಗೆ ಹೋಗಿ ಬೀನ್ಸು, ಕ್ಯಾರೆಟು, ಬೀಟ್ರೋಟು ಮತ್ತು ಸೊಪ್ಪುಗಳು, ಹಸಿರು ಮೆಣಸಿನ್ಕಾಯಿ ಏನಿಲ್ಲ ಎಲ್ಲ ತರಕಾರಿ ಒಂದು 350-400 ಆಯಿತು. ಎಲ್ಲ ತರಕಾರಿನೂ ತಗೊಂಡು ಬಂದೆ ಫ್ರೆಂಡ್ಸ್. ಎಲ್ಲ ತರಕಾರಿನೂ ತಂದು ನಾನು ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ಹಪ್ಪಳ ಎಣ್ಣೆಗೆ ಹಾಕಿ ಚಿತ್ರಾನ್ನ ಮಾಡಿ ಬಜ್ಜಿ ಮಾಡಿ ಹಾಕ್ಕೊಟ್ಲು. 12:30ಗೆ ತಿಂದು ನೆನ್ನೆ ನಮ್ಮದು ಅದೇ ಊಟ ಅಂದ್ಕೊಳ್ಳಿ. 12:30ಗೆ ತಿಂದು ಮತ್ತು ಏನಾಯಿತು ಫ್ರೆಂಡ್ಸ್, ಇನ್ನು ಹಸಿಟ್ಟು, ಅಕ್ಕಿ ಹಸಿಟ್ಟು, ರಾಗಿ ಹಿಟ್ಟು ಅದನ್ನು ಒಂದರಾಡಿ ಔಟ್ಸೈಡ್ ತಂದು ಅವಳು ತುಂಬಿಟ್ಲು. ನಾನು ಮನೆ ಎಲ್ಲನೂ ಕ್ಲೀನ್ ಮಾಡಿ ಕಸ ಗುಡಿದೆ. ಅವಳು ನೀನು ಚೆನ್ನಾಗಿ ಕಸ ಗುಡಿಸಲ್ಲ, ಗುಡಿಸ್ಬೇಡ ಅಂತ ಮತ್ತೆ ಇನ್ನೊಂದು ಸಲ ಅವಳು ಗುಡಿಸಿದ್ಲು. ಅಷ್ಟರಲ್ಲಿ ಫ್ರೆಂಡ್ಸ್ 2 ಗಂಟೆ ಆಗಿ ಹೋಯ್ತು. ನಾನೇನಂದೆ, ಅವಳು ಒಂದು ಮೊಬೈಲ್, ಅವಳದು ಸ್ಟೋರೇಜ್ ಜಾಸ್ತಿ ಆಗಿತ್ತು, ನಾರ್ಮಲ್ ಮೊಬೈಲ್ ಫ್ರೆಂಡ್ಸ್. ಒಂದು ಮೊಬೈಲ್ ತಗೋಬೇಕು ಮಮ್ಮಿ, ಇದರಲ್ಲಿ ತಿಂಗಳ ಕಟ್ಟೋದು ನಿಮಗೆ. ಇರಲಿ, ಈಗ ಇಂಜಿನಿಯರ್ಗಳಿಗೆ ಅವ್ರಿಗೂ ಕೆಲ್ಸಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಆಮೇಲೆ ಫ್ರೆಂಡ್ಸ್ ಎಲ್ಲ 4 ಗಂಟೆ ಆಯಿತು. ಸ್ನಾನ ಹೋಗೋದು. ಇಲ್ಲ ಮಮ್ಮಿ ನೀನೇ ಹೋಗೋದು. 2 ಅವರ್ ಮತ್ತೆ ಮಲ್ಕೊಂಡು ಇಬ್ಬರು, ಯಾಕಂದ್ರೆ ನಾವು ಊಟ ಮಾಡಲಿಲ್ಲ, ನಾವು ನಾಷ್ಟ ತಿಂದಿದ್ದೆ 12:30. ಆಮೇಲೆ ಫ್ರೆಂಡ್ಸ್ ಏನಾಯಿತು ಸರಿ ಅಂತ ಅಂದ್ಬಿಟ್ಟು 4 ಗಂಟೆ ನಾನೇನು ಮಾಡಿದೆ, ಮನೆಯೆಲ್ಲನೂ ಕಸ ಗುಡಿಸಿ ಬಟ್ಟೆ ಎಲ್ಲನೂ ಮಡಚಿ, ಇನ್ನು ಬಟ್ಟೆ ಮಿಷನ್ಗೆ ಹಾಕಲಿಲ್ಲ, ನೀರೇ ನಾವು ಮಲ್ಕೊಬಿಟ್ವಲ್ಲ ನೀರು ಬರೋ ಟೈಮಲ್ಲಿ. ಆಮೇಲೆ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಅವಳು ಮನೆಯೆಲ್ಲ ಇನ್ನೊಂದು ಸಲ ಕಸ ಗುಡಿಸಿ ಒರೆಸಿ ಪಾತ್ರೆ ತೊಳೆದು, ನೆನ್ನೆ ನಾನೇನು ಕೆಲಸನೇ ಮಾಡಲಿಲ್ಲ ಅಂದ್ಕೊಳ್ಳಿ, ಎಲ್ಲನೂ ಮಾಡಿ ಪಾಪ ಅದು ಸ್ನಾನ ಮಾಡ್ಕೊಂಡು ಆಮೇಲೆ ಅಲ್ಲಿ ಮೊಬೈಲ್ ಅಂಗಡಿಗೆ ಹೋದು. ಮೊಬೈಲ್ ಅಂಗಡಿಲಿ ಫ್ರೆಂಡ್ಸ್ ಅವಳದು ಮೊದಲು ತಗೊಂಡಿದ್ದು 20-25 ಅಷ್ಟೇ ಮೊಬೈಲು. ಎಲ್ಲನೂ ಮೊಬೈಲ್ ನೋಡ್ದು. ಮಾಮೂಲಿ ಓಪೋ ಮೊಬೈಲೇ, ನಾರ್ಮಲ್ ಮೊಬೈಲೇ ಫ್ರೆಂಡ್ಸ್. ನಾವು ತಿಂಗಳ ನಂದು TV ಕಟ್ಟಬೇಕಿತ್ತಲ್ಲ, ಅದು ಇನ್ನು 3 ಮಂತು ಜೂನಿಗೆ ಲಾಸ್ಟ್ ಆಗುತ್ತೆ, 0 ಅಕೌಂಟಲ್ಲಿ ತಗೋಬೇಕು ಅಂತ ಅಂದರು. ಸರಿ ಇನ್ನು ಹೆಂಗೋ ತಿಂಗಳ ಕಟ್ಬೋದಲ್ಲ, ಒಂದು 2000 ಕಟ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಮಾಮೂಲಿ ಸೀಪಿಂದೆ ಮೊಬೈಲ್ ತಂದು ಫ್ರೆಂಡ್ಸ್. ನಾವೇನು ಐಫೋನು ಆ ಥರ ಏನು ಜಾಸ್ತಿ ತರಲಿಲ್ಲ, ಓಪೋದಲ್ಲೇ ತಗೊಂಡು ಒಂದು ಒಳ್ಳೆ ಮೊಬೈಲ್ ತಗೊಂಡು. ಆಮೇಲೆ ಒಂದು ನೋಡಿ ಈ ವಾಚ್ ಫ್ರೀ ಕೊಟ್ಟರು, ಅದಕ್ಕೆ ಸ್ಮಾರ್ಟು ಇದು ಫಾಸ್ಟ್ ಟ್ರ್ಯಾಕ್ ವಾಚ್ ಅಂತೆ. ಆದರೆ ಇದು ಫ್ರೆಂಡ್ಸ್ ಇನ್ನೂ ಶೆಲ್ ಹಾಕಿಲ್ಲ. ನಾನು ಸುಮ್ಮನೆ ನೋಡಿ ಶೆಲ್ ಹಾಕಿಲ್ಲ, ನಾನು ಸುಮ್ಮನೆ ಈಗ ವೀಡಿಯೋ ಮಾಡೋಕ್ಕೆ ರೀಲ್ಸ್ ಮಾಡ್ತಿದ್ನಲ್ಲ, ಕೊಡುಮಗ ಹಾಕೊಳ್ಳೋಣ ಇಲ್ಲಿ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಆದರೆ ತುಂಬ ಚೆನ್ನಾಗೈತೆ ಇದು. ನಾನು ಕಟ್ಕೊಂಡು ಹೋಗಲ್ಲ ಫ್ರೆಂಡ್ಸ್, ಇದು ತುಂಬ ದೊಡ್ಡದು. ಅವಳು ಹೆಂಗೋ ಇಂಜಿನಿಯರ್, ಅವಳು ಬೇಕಾದ್ರೆ ಆಫೀಸ್ಗೆ ಹೋಯ್ತಾಳಲ್ಲ ವಾರಕ್ಕೆ 2 ಸರಿ ಕಟ್ಕೊಳ್ಳಿ. ಶೆಲ್ಲಿ ಈಗ ಹಾಕ್ತೀನಿ ನಾನು ಚಾರ್ಜರ್. ಇದೊಂದು ಗಿಫ್ಟ್ ತಗೊಂಡು ಇನ್ನು ಫ್ರೆಂಡ್ಸ್ ನಾನೇನೂ ನೋಡಲಿಲ್ಲ ಪೈಶೂರಮ್ಮಲ್ಲಿ, ಯಾಕಂದರೆ ಇನ್ನು 3 ಮಂತ್ ಐತೆ ಅಂದ್ರಲ್ಲ, ಅದು ಮುಗೀಲಿ ಅಂದ್ಬಿಟ್ಟು ನಾವೊಂದು ಮಿಕ್ಸಿ ನೋಡ್ದು, ಚಿಕ್ಕ ಜಾರ್ದು. ಅವರು 3,500 ಹೇಳಿದ್ರು ಫ್ರೆಂಡ್ಸ್. ಅಲ್ಲಿ ಹೆಂಗೆ ಅಂದರೆ ನೀವು ಪಾತ್ರೆನೂ ತಗೋಬೋದು, 7,000 ತಗೊಳ್ಳೇಬೇಕು, 7,000. ಇನ್ನು ಮಿಕ್ಸಿ ಆಲ್ರೆಡಿ ನಮಗೆ ಜ್ಯೂಸ್ ಮಾಡೋಕ್ಕೂ ಚೆನ್ನಾಗಿರೋ ಮಿಕ್ಸಿನೇ ಐತೆ. ಸುಮ್ಮನೆ ಏನಕ್ಕೆ ಮಿಕ್ಸಿಗಳು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಾನು ಏನು ಬೇಡ ಬಾರವ ಅಂದ್ಬಿಟ್ಟು ಅಲ್ಲೇ ಹೋಟ್ಲಿಗೆ ಹೋಗಿ ಏನು ತಿನ್ನೋಣ ಅಂತ ಅಂದ್ಕೊಂಡು 10 ಗಂಟೆ 10:30 ಅಲ್ಲೇ ಆಗೋಯ್ತು ಫ್ರೆಂಡ್ಸ್. ನಾವು ಅಂಗಡಿಗೆ ಹೋದ್ರೆ ನಿಮಗೆ ಗೊತ್ತಲ್ಲ ಲೇಡೀಸು, ಪನ್ನೀರ್ ಪಾಲಕ್ಕು ರೋಟಿ ತಗೊಂಡು ಇಬ್ಬರು ತಿಂದು ಆಮೇಲೆ ನಾವು ಇನ್ನೇನು 10:45-11 ಗಂಟೆ ಆಯಿತು. ಬಸ್ ಇಲ್ವಲ್ಲ, ಆಟೋಕ್ಕೆ ಹೋಗೋಣ ಅಂದರೆ ಅಲ್ಲಿ ಒಂದು ಆಟೋನೂ ಬರಲಿಲ್ಲ RT ನಗರಲ್ಲಿ. ಆಮೇಲೆ ನಿಂತಿದ್ದಕ್ಕೆ ಲಾಸ್ಟ್ದು ಒಂದು ಬಸ್ ಬಂತು ಫ್ರೆಂಡ್ಸ್. ಲಾಸ್ಟ್ ಬಸ್ ಬಂದಮೇಲೆ ನಾವು ಆ ಬಸ್ ಕತ್ಕೊಂಡು ಬಂದು, ನನಗೆ ಯಾಕೋ ಅದು ತಿನ್ನೋದೇ ಎದೆ ಉರಿ ಥರ ಆಗಿತ್ತು ಅಂದ್ಬಿಟ್ಟು ಒಂದು ಚಿಕ್ಕ ಸ್ಪ್ರೈಟ್ ತಗೊಂಡು, ಎಲ್ಲ ಅಂಗಡಿನೂ ಕ್ಲೋಸ್ ಆಗಿತ್ತು, ಇನ್ನೇನು ಮಾಡ್ತೀರಿ. ಆಮೇಲೆ ಸ್ಪ್ರೈಟ್ ತಂದು ಕುಡಿದು ಫ್ರೆಂಡ್ಸ್. ನೋಡಿ ನನಗೆ ಮಸಲ್ ಪೇಯ್ನ್ ಇರೋದಕ್ಕೆ ಡಾಕ್ಟ್ರಿಗೆ ತೋರಿಸ್ದೆ, 2,000 ದುಡ್ಡು ಖರ್ಚು ಮಾಡಿದೆ. ಗ್ಯಾಸ್ಟ್ರಿಕ್ ಮಾತ್ರೆ ನುಂಗ್ದೆ 10 ದಿವಸ, ಯಾವುದೂ ಹುಷಾರಿಲ್ಲ. ಅದು ಬಂದು ಫ್ರೆಂಡ್ಸ್ ಇಲ್ಲಿ ಮಸಲ್ಲು ಗಂಟು ಥರ ಆಗಿತ್ತು. ನನ್ನ ಮಗಳು ಹಾಕುವಾಗ ನೋಡೋದು. ಆಮೇಲೆ ಡಾಕ್ಟ್ರು ಹೇಳಿದರು ನನಗೆ ಮಸಲ್ ಪೇಯ್ನ್ ಇದ್ದರೆ ಒಂದು 15 ದಿವಸ ಇರುತ್ತೆ ಅಂತ. ಆಮೇಲೆ ಫ್ರೆಂಡ್ಸ್ ನಾನು ಹಾಟ್ ವಾಟ್ರದ್ದು ಬ್ಯಾಗ್ ತಂದಿದ್ದೀನಿ, ಅದನ್ನು ನೀರು ಕಾಯಿಸ್ಕೊಂಡು ಫ್ರೆಂಡ್ಸ್ 2 ನನ್ನ ಈ ಜಾಗ ಎಲ್ಲ ರೆಡ್ ಆಗಿತ್ತು. ಶಾಖ ಕೊಟ್ಟಮೇಲೆ ಫ್ರೆಂಡ್ಸ್ ಒಂದು 20% ಹುಷಾರಾಯ್ತು ನೆನ್ನೆ. ನೋಡಿ ಎಷ್ಟೊಂದು ಗೊತ್ತಿಲ್ಲದೆ ನಾವು ಎಷ್ಟು ಮಾತ್ರೆ ಎಲ್ಲ ನುಂಗ್ತೀವಿ, ಅಷ್ಟು ಕ್ಲಿಯರ್ ಆಯಿತು ಫ್ರೆಂಡ್ಸ್. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ, ನಾವು ಗೊತ್ತಿಲ್ಲದೆ ಒಂದೊಂದು ಟೈಮು ಬರೀ ಮಾತ್ರೆ ನುಂಗೋದು ಇದೆಲ್ಲ. ಆಮೇಲೆ ನೆನ್ನೆನೂ 2 ಮಾತ್ರೆ ತಂದಿದ್ದೆ ಫ್ರೆಂಡ್ಸ್, ಯಾಕೋ ಬೇಜಾರಾಯಿತು. ಒಂದೇ ಮಾತ್ರೆ ನುಂಗಿದ್ದು, ಅದರಲ್ಲಿ ಏನೂ ಸುಖ ಕಾಣಲಿಲ್ಲ. ನಾನಿನ್ನು ಮಾತ್ರೆನೇ ನುಂಗಬಾರ್ದು ಅಂತ ಕ್ಲಿಯರಾಗಿ ಆ ಮಾತ್ರೆನ ಬಿಟ್ಬಿಟ್ಟೆ. ನೆನ್ನೆ ನನಗೆ ಇಷ್ಟು ತಲೆನೋವು ಆಗೋಯ್ತು ಫ್ರೆಂಡ್ಸ್. ಆಮೇಲೆ ಇನ್ನೇನು ಮಾಡಲಿಲ್ಲ, ಅಷ್ಟೇ ಬಂದು ಆರಾಮಾಗಿ ಮಲ್ಕೊಂಡು ಅವಳ ಮೊಬೈಲ್ ತಗೊಂಡು, ಅವಳ ಮೊಬೈಲ್ದಲ್ಲ ಅದೇನೇನೋ ಮಾಡ್ಕೊತಿದ್ದು ನನಗೇನು ಗೊತ್ತಾಗುತ್ತೆ ಅವಳ ಮೊಬೈಲಲ್ಲಿ ಫ್ರೆಂಡ್ಸ್. ನಿನ್ನೆ ಸಂಡೇ ನಂದು ಇಷ್ಟು ವರ್ಕ್ ಆಯಿತು. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯಾರೇ ಆದರೂ ಡಾಕ್ಟ್ರ್ ಹತ್ರ ಹೋದರೂ ಫಸ್ಟು ಎಕ್ಸ್ರೇನೋ ಸ್ಕ್ಯಾನೋ ಮಾಡಿಸಿದ್ರೂ ಗೊತ್ತಾಗಲ್ಲ ಒಂದೊಂದು ಟೈಮು. ಅದಕ್ಕೆ ಸುಮ್ಮನೆ ಮಾತ್ರೆ ತಗೋಬೇಡಿ ಫ್ರೆಂಡ್ಸ್. ನಾನು 10 ದಿವಸ ತಗೊಂಡಿದ್ದೀನಿ, ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.